ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಶೈಲಿಯಲ್ಲಿ ಕ್ರಿಸ್ಪಿಯಾಗಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ 3 ಮಧ್ಯಮ ಗಾತ್ರದ ಫ್ರೆಶ್ ಆಲೂಗೆಡ್ಡೆಗಳನ್ನು ತಗೊಂಡು ಅದರ ಸಿಪ್ಪೆಯನ್ನು ಪೂರ್ತಿಯಾಗಿ ಸುಲಿದಿಟ್ಕೊಳ್ಳಿ. ಈಗ ಈ ಆಲೂಗೆಡ್ಡೆಗಳನ್ನು ಸ್ಲೈಸ್ ಮಾಡಿ ಉದ್ದುದ್ದವಾಗಿ ಫ್ರೆಂಚ್ ಫ್ರೈಸ್ ಆಕಾರದಲ್ಲಿ ಕತ್ತರಿಸಿಕೊಳ್ಳಿ. ಎಲ್ಲಾ ತುಂಡುಗಳು ಒಂದೇ ಗಾತ್ರದಲ್ಲಿದ್ದರೆ ಚೆನ್ನಾಗಿ ಬೇಯುತ್ತವೆ. ಕತ್ತರಿಸಿದ ಆಲೂಗೆಡ್ಡೆಗಳನ್ನು ಕೋಲ್ಡ್ ವಾಟರ್ನಲ್ಲಿ ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ಸೋಸಿ ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಕಾಯಲು ಇಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿಯಲು ಪ್ರಾರಂಭಿಸಿದಾಗ ಆಲೂಗೆಡ್ಡೆ ತುಂಡುಗಳನ್ನು ಹಾಕಿ 2 ರಿಂದ 3 ನಿಮಿಷ ಅರ್ಧದಷ್ಟು ಬೇಯಿಸಿ ನೀರನ್ನು ಸೋಸಿಕೊಳ್ಳಿ. ಬೆಂದ ಆಲೂಗೆಡ್ಡೆಗಳನ್ನು ಒಂದು ಒಣ ಕಾಟನ್ ಬಟ್ಟೆಯ ಮೇಲೆ ಹರಡಿ ಮೇಲಿಂದ ಮೆಲ್ಲನೆ ಹೊತ್ತಿ ಅದರಲ್ಲಿದ್ದ ತರಹವನ್ನು ಸಂಪೂರ್ಣವಾಗಿ ಒಣಗಿಸಿ. ಈಗ ಒಣಗಿದ ಆಲೂಗೆಡ್ಡೆಗೆ 1 ರಿಂದ 2 ಚಮಚ ಅಕ್ಕಿ ಹಿಟ್ಟು ಹಾಕಿ ಎಲ್ಲಾ ಆಲೂಗೆಡ್ಡೆ ತುಂಡುಗಳಿಗೂ ಹಿಟ್ಟು ಚೆನ್ನಾಗಿ ಕೋಟ್ ಆಗುವಂತೆ ಮಿಕ್ಸ್ ಮಾಡಿ. ಬಾಣಲೆಯಲ್ಲಿ ಎಣ್ಣೆ ಕಾಯಲು ಇಡಿ. ಎಣ್ಣೆ ಕಾದ ಮೇಲೆ ಆಲೂಗೆಡ್ಡೆಗಳನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೂ ಮತ್ತು ಕ್ರಿಸ್ಪಿ ಆಗುವವರೆಗೂ ಚೆನ್ನಾಗಿ ಕರಿಯಿರಿ. ಕರಿದ ಬಿಸಿ ಬಿಸಿ ಫ್ರೆಂಚ್ ಫ್ರೈಸ್ ಅನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಖಾರದ ಪುಡಿ ಮತ್ತು ಚಾಟ್ ಮಸಾಲೆ ಹಾಕಿ ಚೆನ್ನಾಗಿ ಟಾಪ್ ಅಪ್ ಮಾಡಿ ಮಿಕ್ಸ್ ಮಾಡಿ. ನೋಡಿದ್ರಲ್ಲ, ಈಗ ಬಿಸಿ ಬಿಸಿಯಾದ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ಸಿದ್ಧವಾಗಿದೆ. ಟೊಮೊಟೊ ಕೆಚಪ್ ಜೊತೆ ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್.